ಗದ್ಯಭಾಗ ನಮ್ಮ ಭಾಷೆ. ಎಂ. ಮರಿಯಪ್ಪ ಭಟ್ಟ. ನಮ್ಮ ಸುತ್ತಮುತ್ತಲಿನರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ. ಇಂಥ ಅಮೂಲ್ಯವಾದ ಆ ಭಾಷೆಯ ಉತ್ಪತ್ತಿ ಎಂದು ಮತ್ತು ಹೇಗಾಯಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವುದೇ ಕಷ್ಟಸಾಧ್ಯ. ಭಾಷೆಯ ಮೂಲವನ್ನು ಮಾನವನು ಕಂಡು ಹಿಡಿಯುವುದೆಂದರೆ ನಿರೀಕ್ಷಕನೂ ನಿರೀಕ್ಷಣೆಯ ವಸ್ತುವೂ ಒಂದೇ ಆದಂತೆಯೇ ಸರಿ. ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ವಿಭಿನ್ನವಾಗಿದ್ದಾನೆ. ಹೌದು, ಭಾಷೆ ಹೇಗೆ ಬಂತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಸುತ್ತಮುತ್ತಲಿನ ಜನರೊಡನೆ ನಾವು ಮಾತಾಡಬೇಕು ಅಂದರೆ ಸುಮ್ಮನೆ ಹೋಗಿ ನಿಂತ್ಕೊಂಡ್ರೆ ಸಾಧ್ಯ ಇಲ್ಲ. ನಾವು ಮಾತಾಡಲೇಬೇಕು, ಅದಕ್ಕೆ ಭಾಷೆ ಅಂತ ಹೇಳೋದು. ಅದಕ್ಕೊಂದಿರುತ್ತೆ. ಈಗ ನಾವು ಕರ್ನಾಟಕದವರು, ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಅದು ನಮ್ಮ ಭಾಷೆ. ನಮ್ಮ ಭಾಷೆ ಯಾವುದು? ಕನ್ನಡ. ಹಾಗೆ ತಮಿಳ್ನಾಡವರು, ಅವ್ರದ್ದು ತಮಿಳು. ಹಾಗೆ ಅದರದ್ದೇ ಆದ ಭಾಷೆಗಳಿರುತ್ತೆ. ಅವ್ರವ್ರದ್ದ ಪ್ರದೇಶಗಳಲ್ಲಿ ವಾತಾವರಣಕ್ಕೆ ಅನುಗುಣವಾಗಿ ಅವ್ರವ್ರದ್ದೇ ಭಾಷೆ ಇರುತ್ತೆ. ಆ ಭಾಷೆ ಎಲ್ಲಿಂದ ಬಂತು ಅಂತ ಆ ಮೂಲ ಮಾತ್ರ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯವಿಲ್ಲ. ಮಕ್ಕಳಿಗೆ ಮೊಲೆಯಿಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುವುದನ್ನು ಕಾಣುತ್ತೇವೆ. ಅನುಕರಣದಿಂದ ಕಿರಿಯರು ಹಿರಿಯರ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿಯುತ್ತವೆ. ಇಲ್ಲಿಯೇ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು. ಮಾನವನಾದರೂ ತನ್ನ ಸಮಕಾಲೀನ ಜನತೆಯದು ಮಾತ್ರವೇ ಅಲ್ಲ, ಗತಕಾಲದ ಹಿರಿಯರ ಜ್ಞಾನಾನುಭವಗಳ ಸಾರಸರ್ವಸ್ವವನ್ನು ಉಳಿಸಿಕೊಂಡು ಬೆಳೆಸಬೇಕು. ಇದಕ್ಕೆ ಮೂಲ ಸಾಧನ ಭಾಷೆ. ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರಿಯ ಜಂತುವಾಗಿಯೇ ಉಳಿಯುತ್ತಿದ್ದ. ಭಾಷೆಯಿದ್ದು ಅದರ ಪೀಯೂಷವನ್ನು ಕುಡಿದು ಅರಗಿಸಿಕೊಳ್ಳದ, ಅಂತೆಯೇ ಕರ್ಮವೆಸಗದ ವ್ಯಕ್ತಿ ಜಂತುವೇ ಸರಿ. ಹೌದು, ನಾವೀಗ ಪ್ರಾಣಿಗಳಿಗೆ ಒಂದೊಂದು ಸಲ ಮನುಷ್ಯರನ್ನ ಹೋಲಿಸ್ತಾರೆ. ಯಾಕೆ ಹೇಳಿ? ಪ್ರಾಣಿಗಳಿಗೆ ಎಷ್ಟು ಹೇಳಿದರೂ ಅರ್ಥನೇ ಆಗಲ್ಲ, ಅವ್ರಿಗೆ ಭಾಷೆನೇ ಇಲ್ಲ ಅಂತ ಹೇಳ್ತೀವಿ. ಅಂದರೆ ಈಗ ಪ್ರಾಣಿಗಳು ಮಾತಾಡಲ್ಲ, ಅದು ಮೂಕ ಮಾಡಿ ಹೇಳುತ್ತೆ. ತನ್ನ ಮಕ್ಕಳಿಗಾಗಲಿ, ಈಗ ಪ್ರಾಣಿ ಸಮೂಹಕ್ಕಾಗಿ ಅವು ಹೇಳಬೇಕು ಅಂದರೆ ಮೂಕವಾಗಿ ಹೇಳುತ್ತೆ. ಆದರೆ ಭಾಷೆ ಅರ್ಥ ಮಾಡ್ಕೊಳ್ಳೋದು ಮನುಷ್ಯ ಮಾತ್ರ. ಹಾಗಾಗಿ ಒಂದೊಂದು ಸಲ ಮನುಷ್ಯನಿಗೆ ಎಷ್ಟು ಸಲ ಹೇಳಿದರೂ ಅರ್ಥ ಆಗಲ್ಲ. ಅವಾಗ ನಾವೇನು ಹೇಳ್ತೀವಿ ಹೇಳಿ? ಪ್ರಾಣಿಗಳಿಗೆ ಹೋಲಿಸ್ತೀವಿ. ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು 4,000 ಭಾಷೆಗಳಿರುತ್ತವೆ ಎಂದು ತಿಳಿದು ಬಂದಿದೆ. ದೇಶ, ಕಾಲ, ವಂಶ, ಪರಂಪರೆ ಇತ್ಯಾದಿ ಕಾರಣಗಳಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರುತ್ತದೆ. ಆಯಾ ಸನ್ನಿವೇಶಗಳಿಗನುಸಾರ, ಆಯಾ ಜನತೆಯ ಜ್ಞಾನಾರ್ಜಿತ ಸತ್ವಗಳಿಗನುಸಾರ ಭಾಷೆಗಳ ಬೆಳವಣಿಗೆಯಾಗುತ್ತಿದೆ. ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಎಂದು 2 ತೆರವಾಗಿ ವಿಭಾಗಿಸುವುದುಂಟು. ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ. ದೇವಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ. ಆದರೆ ಇಂದು ಯಾವುದೊಂದು ಪ್ರದೇಶದಲ್ಲಿಯೋ ಅದು
ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ ಅಲ್ವಾ. ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಒಟ್ಟು 4,000 ಭಾಷೆಗಳಿದೆ. ಸೊ ಭಾಷೆಗಳಲ್ಲಿ ನಾವು ವ್ಯಾವಹಾರಿಕ ಭಾಷೆ ಮತ್ತು ಗ್ರಾಂಥಿಕ ಭಾಷೆ ಅಂತ 2 ವಿಭಜನೆ ಮಾಡಿದ್ದಾರೆ. ವ್ಯಾವಹಾರಿಕ ಅಂದರೆ ನಾವು ದಿನನಿತ್ಯ ಮಾತಾಡೋ ಭಾಷೆ. ಈಗ ಕನ್ನಡ ಆಗಿರ್ಬೋದು, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲೀಷ್ ಇದು ವ್ಯಾವಹಾರಿಕ ಭಾಷೆಗಳಾಗಿದೆ. ಗ್ರಾಂಥಿಕ ಭಾಷೆ ಅಂದರೆ ಗ್ರಂಥಗಳ ರಚನೆಗೆ. ಯಾವುದು? ಸಂಸ್ಕೃತ. ಈಗ ನಮ್ಮದು ಭಗವದ್ಗೀತೆ ಆಗಿರ್ಬೋದು, ಸಂಸ್ಕೃತ, ಕನ್ನಡ, ಇಂಗ್ಲೀಷ್, ಪಾಳಿ ಇವೆಲ್ಲ ವ್ಯಾವಹಾರಿಕ ಭಾಷೆ, ಗ್ರಾಂಥಿಕ ಭಾಷೆಗಳಾಗಿದೆ. ಮತ್ತು ದೇವಭಾಷೆಯಾಗಿದ್ದ ನಮ್ಮ ಸಂಸ್ಕೃತ, ಈಗ ಸಂಸ್ಕೃತದಲ್ಲಿ ನಾವಷ್ಟು ಮಾತಾಡೋಕ್ಕೆ ಹೋಗಲ್ಲ. ಯಾರು ಈ ಪುರೋಹಿತಕ್ಕೆ, ಈ ಪೂಜೆ ಮಾಡೋರು ಮಾತ್ರ ಈ ಸಂಸ್ಕೃತ ಭಾಷೆಯನ್ನು ಯೂಸ್ ಮಾಡ್ತಾರೆ. ಬಿಟ್ಟರೆ ನಾವೆಲ್ಲ ವ್ಯಾವಹಾರಿಕವಾಗಿ ಕನ್ನಡ ಭಾಷೆಯನ್ನು ಮಾತ್ರ ಮಾತಾಡೋದು. ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟ ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲವೆನ್ನುವರು. ಸೊ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಡೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮ ಕಾಲವೆನ್ನುವರು. ಇದು ಸಹಜವೆಂಬುದನ್ನು ಪ್ರಸ್ತುತ ಉದಾಹರಣೆಯೊಂದರಿಂದ ಸಾಧಿಸಬಹುದು. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ, ತಾನು ದಿನಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ. ಹಾಲು ಮಾರುವವನು ಹೀಗೆಯೇ ಲೆಕ್ಕವಿಡುವುದುಂಟು. ಪ್ರಾಕ್ತನ ವಿಮರ್ಶನ ಸುಮಾರು ನೈಲ್, ಈಜಿಪ್ಟ್, ಕ್ರೀಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನದ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾರೆ. ಇದೇ ಲಿಪಿಯ ಮೊದಲಿನ ಜಾಡು ಅಲ್ವಾ. ಲಿಪಿ ಅನ್ನೋದು ಈಗ ಬಂದಿದ್ದಲ್ಲ, ಆಗಿನ ಕಾಲದಿಂದನೂ ಬಂದಿದೆ. ಮೊದಲೆಲ್ಲ ನೋಡಿ ನಮ್ಮ ಅಪ್ಪ ಅಮ್ಮನವರು ಕೆಲಸ ಮಾಡಿ ಆಗಿ ನಾನು ಇವತ್ತಿಷ್ಟು ಕೆಲಸ ಮಾಡಿದೆ ಅಂತ ಒಂದು ಬುಕ್ಕಲ್ಲಿ ಬರೀತಿದ್ರು ಅಲ್ವಾ. ಹಾಗೆಯೇ ಆಗಿಂದ ಕಾಲದಲ್ಲೂ ಅಷ್ಟೇ, ಒಂದು ಕೆಲಸಕ್ಕೆ ಹೋದರೂ ಅಷ್ಟೇ ಒಂದು ಲೈನ್ ಎಳಿತಿದ್ರು. ಇವತ್ತು ನಾನೊಂದು ಕೆಲಸ ಮಾಡಿದೆ, ನಾಳೆ ಒಂದು ಕೆಲಸ ಮಾಡಿದೆ ಅಂತ. ಅದನ್ನೇ ಲಿಪಿ ಅವಾಗಿಂದನೂ ಬಂದಿದ್ದು, ಮೊದಲಿಂದನೇ ಲಿಪಿಯ ಉಗಮ ಸ್ಥಾನವಾಯಿತು. ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ಆತ ಆಗುಹೋಗುಗಳ ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಸಂಸ್ಕೃತಿಯ ಇತಿಹಾಸ ಉಳಿಯಿತು. ಪ್ರಗತಿ ಪಥ ಸುಗಮವಾಯಿತು ಅಲ್ವಾ. ಆಮೇಲೆ ಏನು, ಮನುಷ್ಯರು ಓದ್ತಾ ಬಂದರು, ವಿದ್ವಾಂಸರಾದರು. ಆಗಿನ ಕಾಲದಲ್ಲಿ ನೋಡಿ, ಈಗೆಲ್ಲ ಬುಕ್ ಇದ್ದಂಗೆ ಆವಾಗ ರಾಜರು ಮಹಾರಾಜರು ಕಾಲದ ಕಥೆಗಳಾಗಿರ್ಬೋದು, ಅವರ ದಿನಚರಿಗಳಾಗಿರ್ಬೋದು, ಅಲ್ಲಿದ್ದ ಪಂಡಿತರು ಒಂದು ಪಾಳೆಗರಿಯಲ್ಲಿ ಎಲ್ಲ ಬರಿತಾ ಬಂದರು ಅಲ್ವಾ. ಈಗ ಲಿಪಿ ಅನ್ನೋದು ಈಗಿಂದಲ್ಲ, ಹಳೆ ಕಾಲದಿಂದನೂ ರಾಜರು ಮಹಾರಾಜ ಕಾಲದಿಂದನೂ ಬಂದಿದ್ದೆ. ಅವಾಗೇನಾದ್ರು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ವಿಷಯಗಳನ್ನ ಹೇಳಬೇಕು ಅಂತ ಪತ್ರದ ಮೂಲಕ ಅಲ್ವಾ ಬರೆದು ಕಳಿಸ್ತಾ ಇದ್ದರು. ಈಗೆಲ್ಲ ಫೋನ್ ಮೂಲಕ ಅಥವಾ ಫೋನಿಂದ ಮೆಸೇಜ್ ಮೂಲಕ ಕಳಿಸ್ತಿದ್ವು. ಆದರೆ ಇದು ಆಗಿನ ಕಾಲದಿಂದ, ರಾಜ ಮಹಾರಾಜರು ಕಾಲದಿಂದನೂ ಲಿಪಿಯು ಉಗಮ ಆಗಿದ್ದು. ಆಗಿಂದನೇ ಏನೇ ಹೇಳದಿದ್ರು, ಒಂದು ರಾಜರ ಜೊತೆ ಯುದ್ಧ ಮಾಡ್ತೀವಿ, ಇನ್ನೊಂದು ರಾಜರ ಜೊತೆ ಯುದ್ಧ ಮಾಡ್ತೀವಿ ಅಂದರೆ ಒಂದು ಬರೆದು ಕಳಿಸ್ತಾ ಇದ್ದರು. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ಹೌದು ಅಲ್ವಾ. ಕನ್ನಡಕ್ಕೂ ಮತ್ತು ಸಂಸ್ಕೃತಕ್ಕೂ ತುಂಬ
ಹೊಂದಾಣಿಕೆ ಇದು. ಅಜಗಜಾಂತರ ವ್ಯತ್ಯಾಸ ಏನಿಲ್ಲ, ಅವೆರಡಕ್ಕೂ ಹೊಂದಾಣಿಕೆ ಇದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳಲ್ಲಿ ಕನ್ನಡದಲ್ಲಿ ವಿವರಿಸಬೇಕೆಂದ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯೇ ಆಯಿತು. ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ. ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರುತ್ತಿತ್ತು. ಇಂಥ ಪರಿಸ್ಥಿತಿಯನ್ನು ಗಮನಿಸಿ 12ನೇ ಶತಮಾನದ ನಯಸೇನ ಕವಿ ಹೀಗೆ ಹಲುಬಿದ ಅಲ್ವಾ. ನಮ್ಮ ಕವಿಗಳು ಏನು ಮಾಡ್ತಿದ್ರು, ಕನ್ನಡ ಮತ್ತು ಸಂಸ್ಕೃತನು ಜಾಯಿಂಟ್ ಅಂದರೆ ಹೊಂದಾಣಿಕೆ ಮಾಡಿ ಕವಿತೆಗಳನ್ನು ಸಾಹಿತಿಗಳನ್ನು ರಚಿಸ್ತಾ ಇದ್ದರು. ಅದರಲ್ಲೊಬ್ಬರು ಕವಿ ನಯಸೇನ ಸಕ್ಕದಮ್ಮಂ ಪೆರ್ವಡೆ ನೆರೆ ಸಕ್ಕದವಂ ಪೆರ್ನೆ ಶುದ್ಧ ಕನ್ನಡದೊಳಂ ತಗ್ಗಿಸುವುದೇ ಸಕ್ಕದಂಗಳ ತಗ್ಗುದೆ ಬೆರೆಸಲ್ಕೆ ಋತುಮುಂ ತೈಲಮುಂ. ಇದರ ಅರ್ಥ ಏನಂದರೆ, ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಅಸ್ವಾದು ಮಿಶ್ರಣ ಬೇಡ ಎಂಬುದು ನಯಸೇನನ ಅಭಿಮತ. ಈ ಕವಿತೆಯ ಅರ್ಥ ಏನಂದರೆ, ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎರಡು ಮಿಕ್ಸ್ ಆಗಿರುತ್ತೆ ನೋಡಿ, ಎಣ್ಣೆ ತುಪ್ಪ ಮಿಶ್ರಣ ಇರೋದು ಬೇಡ ಅಂತ ಹೇಳ್ತಿರೋದು. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ಸೇಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದೂ ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು. ಹೌದು, ನಮ್ಮ ಕವಿಗಳು ಈಗ ನಮಗೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕನ್ನಡದಲ್ಲಿ ಮಾತ್ರ. ಯಾಕಂದರೆ ನಮ್ಮ ಕವಿಗಳು ಅಷ್ಟು ಇಷ್ಟಪಟ್ಟು ಒಂದು ಕವಿತೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ವಾ. ಯಾಕಂದರೆ ನಮ್ಮ ಕನ್ನಡ ಭಾಷೆ ಅಷ್ಟು ಸುಮಧುರವಾಗಿದೆ, ಕೇಳೋಕ್ಕೂ ಅಷ್ಟೇ ಸುಮಧುರ, ಮಾತನಾಡೋಕ್ಕೂ ಅಷ್ಟು ಸುಲಭವಾಗಿದೆ. ಅದಕ್ಕೆ ಎಲ್ಲ ಹೇಳೋದು ಕನ್ನಡ ಭಾಷೆ ಒಂದು ಸುಲಿದ ಬಾಳೆಯ ಹಣ್ಣಿನಂತೆ ಅಂತ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ತುಂಬ ರುಚಿಯಾಗಿದೆ ಅಂತ ಕವಿ ಮಹಾಲಿಂಗರಂಗ ಅವರು ಹೇಳಿದ್ದಾರೆ. ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನೂ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು. ನೆರೆಹೊರೆಯ ಭಾಷೆಗಳಲ್ಲಿ ಕೊಳು ಕೊಡುವಿಕೆ ವ್ಯವಹಾರ ನಡೆದೇ ನಡೆಯುತ್ತದೆ, ನಡೆಯಲೇಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ಆದರೆ ಸ್ವೀಕರಿಸುವಾಗ ತನ್ನತನಗಳನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಹಿಂದಿ, ಸಂಸ್ಕೃತ, ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲೇ ಅಳವಡಿಸಿಕೊಂಡಿದೆ. ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿದೆ. ಹೌದು, ನಾವು ಎಲ್ಲ ಭಾಷೆಯನ್ನು ಈಗ ಕಲೀಲೇಬೇಕು ಅಲ್ವಾ. ಮೇಯ್ನಾಗಿ ಈಗ ಇಂಗ್ಲೀಷ್, ನೆಕ್ಸ್ಟು ನಾವು ಕೆಲಸಕ್ಕೆ ಹೋಗ್ತೀವಿ, ಎಲ್ಲ ಕಡೆ ಇಂಟರ್ವ್ಯೂ ನಡೆಯುತ್ತೆ. ಈಗ ಏನು ಕೇಳ್ತಿರೋದು, ಇಂಗ್ಲೀಷ್. ಹೌದು, ಬೇಕು, ಎಲ್ಲ ಭಾಷೆನೂ ಬೇಕು. ಆದರೆ ನಮ್ಮ ಕನ್ನಡ ಭಾಷೆನ ನಾವು ಯಾವತ್ತೂ ಮರಿಬಾರ್ದು ಅಲ್ವಾ. ಸೊ ಹಾಗೆಯೇ ಆವಾಗ ಮಹಮ್ಮದೀಯರ ಆಳ್ವಿಕೆ ಕಾಲದಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿದೆ ಅಂತೆ. ಉದಾಹರಣೆ, ದಿವಾನ ಸರಕಾರ, ಮುನಷಿ ಸರದಾರ, ಸವಲತ್ತು ಮುಸಾಫರ್, ಕಚೇರಿ ಸುಬೇದಾರ, ಅಮಲ್ದಾರ, ತಹಸೀಲ್ದಾರ ಇತ್ಯಾದಿ. ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷೆಯ ಶಬ್ದಗಳು ಕನ್ನಡದ ನುಡಿಬೊಕ್ಕಸವನ್ನು ಸೇರಿಕೊಂಡಿದೆ. ಹಾಗೆಯೇ
ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪುಗಳನ್ನು ಧರಿಸಿ ಒಳಗೆ ಬಂದು ಬಿಟ್ಟಿದೆ. ರೈಲು, ಮೋಟಾರ್, ಹೋಟ್ಲು, ಆಫೀಸ್, ಇಸ್ಕೂಲ್, ಸಿನಿಮಾ, ರೇಡಿಯೋ, ಆಸ್ಪತ್ರೆ, ಕೋರ್ಟ್, ಟ್ರಿಕ್ಕಿ, ಲೈಟ್ ಮೊದಲಾದವು ನಮ್ಮೆಲ್ಲರ ಮನೆ ಮಾತಾಗಿದೆ. ಪೋರ್ಚುಗೀಸಿನಿಂದ ಬಟಾಣಿ, ಅನಾನಸ್, ಜಂಗಾಲ ಮುಂತಾದ ಕೆಲವು ಸಾರಸಮ್ಯ ಪದಗಳನ್ನು ಆಗಮಿಸಿವೆ. ಇವೆಲ್ಲ ಅನ್ಯ ದೇಶಗಳ ವಿಚಾರವಾಗಿದೆ. ಇನ್ನು ಕನ್ನಡದ ನೆರೆಯವರಿಂದ ಬಂದಿರುವ ಎರವುಗಳುಂಟು. ಕನ್ನಡ ನಾಡಿನ ಎಲ್ಲೆಡೆಗಳಲ್ಲಿ ಕೆಲವೆಡೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿಗಳನ್ನಾಡುವ ಜನರಿದ್ದಲ್ಲೂ ಸರಿಯಷ್ಟೆ. ಅಂಥ ಗಡಿ ಪ್ರದೇಶಗಳಲ್ಲೂ ದ್ವಿಭಾಷಾ ಪ್ರದೇಶಗಳೆನ್ನುವರು. ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರುತ್ತದೆ. ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ಮಲಯಾಳಂ ವ್ಯಾವಹಾರಿಕ ಜ್ಞಾನವಾಗಿರುತ್ತದೆ. ಅಲ್ಲಿಯೇ ಮಲಯಾಳಿಗಳಿಗೆ ಕನ್ನಡದ ವ್ಯವಹಾರ ಜ್ಞಾನವಿರುತ್ತದೆ. ಹಾಗೆಯೇ ಬಳ್ಳಾರಿ, ಅನಂತಪುರದ ಜಿಲ್ಲೆಗಳ ಗಡಿಯಲ್ಲಿಯೂ ಜನತೆಗೆ ಕನ್ನಡ, ತೆಲುಗು ಎರಡೂ ಬರುವುದು ಸ್ವಾಭಾವಿಕವಾಗಿ. ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆಮಾತುಗಳಲ್ಲಿ ಕೊಡುವಿಕೆ ನಡೆಯುತ್ತಲೇ ಇದೆ. ಇದರಿಂದ ಕನ್ನಡವು ಅದರ ನೆರೆನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದಿರುತ್ತದೆ ಅಲ್ವಾ. ಸೊ ಏನಾಗಿದೆ, ಈಗ ಗಡಿ ಪ್ರದೇಶದಲ್ಲಿರೋರು ಎರಡು ಭಾಷೆಯನ್ನು ಕಲ್ತಿರ್ತಾರೆ. ಎಕ್ಸಾಂಪಲು ಇದರಲ್ಲಿದ್ದಂಗೆ ಕಾಸರಗೋಡವರು ಗಡಿಯಲ್ಲಿರೋರು ಮಲಯಾಳಮೂ ಕಲ್ತಿರ್ತಾರೆ, ಕನ್ನಡನೂ ಕಲ್ತಿರ್ತಾರೆ, ಹಾಗೆ ತುಳು, ಆ ಮೂರನ್ನು ಕಲ್ತಿರ್ತಾರೆ. ಹಾಗೆ ಗಡಿಯಲ್ಲಿರೋ ಜಿಲ್ಲೆಗಳು ಎರಡು ಭಾಷೆಯನ್ನು ಕಲ್ತಿರ್ತಾರೆ. ಭಾಷೆಯಲ್ಲಿದ್ದ ಸಾಮಗ್ರಿಯನ್ನು ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಂದ ಸೇರಿದುದು. ಎರಡು ಅಥವಾ ಹೆಚ್ಚು ಶಬ್ದವನ್ನು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನಾರ್ಥ ಬರುತ್ತದೆ. ಇದು ಎಲ್ಲ ಭಾಷೆಗಳಲ್ಲಿಯೂ ಕಾಣುವ ಸಹಜ ಶಕ್ತಿ. ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಳನ್ನು ಉಂಟು ಮಾಡಿರುತ್ತದೆ. ಕಣ್ ಎಂಬುದು ಶಬ್ದಾರ್ಥದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶಗಳನ್ನು ಗಮನಿಸಿ. ಕಣ್ಣೊಳಿಸು, ಕಣ್ಣಿಡು, ಕಣ್ಗಟ್ಟು, ಕಣ್ಣು ಹಾಕು, ಕಣ್ಣಾರೆ, ಕಣ್ಣೆಂಜಲು, ಕಂಗಾಲು, ಕಂಬನಿ, ಕಣ್ಣೀರು ಇತ್ಯಾದಿ. ಈ ನುಡಿಗಟ್ಟನ್ನು ಪರಿಶೀಲಿಸಿದರೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಥ ಬಂದಿರುವುದು ಅರಿಯಬಹುದು. ಒಂದು ಭಾಷೆ ಸತ್ವಪೂರ್ಣವಾಗಬೇಕೆಂದರೆ ಅದನ್ನಾಡುವ ಜನ ಅಭಿಮಾನಧನರು, ಬುದ್ಧಿಶಾಲಿಯೂ ಪ್ರಯೋಗಶೀಲರೂ ಆಗಿರಬೇಕು. ಹೌದು, ಒಂದು ಭಾಷೆ ಸುಂದರವಾಗಿರಬೇಕು ಅಂದರೆ ಅದನ್ನು ನಾವು ಇಷ್ಟಪಟ್ಟು ಮಾತಾಡೋರು ಆಗಿರಬೇಕು. ಈಗ ನಾವು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತೀವಿ ಅಂದರೆ ನಾವು ಕನ್ನಡನ ಇಷ್ಟಪಡಬೇಕು, ನಮ್ಮ ಮಾತೃಭಾಷೆ ಅಂತ ಅದನ್ನು ಗೌರವಿಸಬೇಕು. ಆಗ ಮಾತ್ರ ನಾವು ಅದನ್ನು ಮಾತಾಡೋಕ್ಕಾಗೋದು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಹಜ ಜೀವನವಾಗಿತ್ತು, ಬುದ್ಧಿಶಾಲಿಯೂ ಆಗಿತ್ತು. ಸೂರ್ಯನು ಎಂದೂ ಮುಳುಗನೆನ್ನುವಂಥ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತ್ತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯಕ್ಕೂ ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂದು ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ, ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ. ಹೌದು ನೋಡಿ, ನಮ್ಮ ಇಂಗ್ಲೀಷರು ಆಗ ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶನ ಆಳ್ವಿಕೆ ಮಾಡುವಾಗನೂ ಅಷ್ಟೇ ಇಂಗ್ಲೀಷ್ನ ತಂದು ಇಂಗ್ಲೀಷ್ನೇ ಕಲಿಬೇಕು ಅಂತ ಹೇಳೋದ್ರು. ಇಲ್ಲಾಂದರೆ ನಮಗೆ ಇಂಗ್ಲೀಷ್ ಬರ್ತಾನೂ ಇರಲಿಲ್ಲ ಅಲ್ವಾ. ಈಗ ನೋಡಿ, ಅದೇ ನಮ್ಮದು ವ್ಯಾವಹಾರಿಕ ಭಾಷೆ ಆಗಿಬಿಟ್ಟಿದೆ. ನಮ್ಮ ದೇಶದಲ್ಲಂತಲ್ಲ, ಪ್ರತಿಯೊಂದು ಇಡೀ ಪ್ರಪಂಚದಲ್ಲೇ ಇಂಗ್ಲೀಷ್ ಭಾಷೆ ಮುಕ್ಕಾಲ್ವಾಸಿ ಹರಡ್ಕೊಂಡಿದೆ. ಎಕ್ಸಾಂಪಲ್, ಈಗ ಚೀನಾ ತಗೊಳ್ಳೋಣ. ಚೀನಾ ಅವ್ರ ಭಾಷೆನ ಬಿಟ್ಟೇ ಕೊಡಲ್ಲ. ಅವರು ವ್ಯಾವಹಾರಿಕ ಮಾಡೋದಂತಾದರೂ ಅಷ್ಟೇ, ಅವ್ರ ಭಾಷೆನ ಬಿಟ್ಕೊಡಲ್ಲ. ಹಾಗಾಗಿ ಯಾರೇ ಆಗಿರ್ಬೋದು, ಅವ್ರ ಭಾಷೆನ ಪ್ರೀತಿ ಮಾಡಿದರೆ ಮಾತ್ರ ಅದು ಅದಕ್ಕೊಂದು ಸುಂದರ ಒಂದು ವಿಗ್ರಹವನ್ನಾಗಿಸ್ತದೆ ಅಲ್ವಾ.
ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಎಂದರೆ ಅನ್ಯ ಭಾಷೆಯನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ. ಹೌದು, ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು ಅಂದರೆ ಬೇರೆ ಭಾಷೆಯನ್ನು ನಾವು ತಿರಸ್ಕರಿಸಬೇಕು ಅಂತಲ್ಲ. ಎಲ್ಲ ಭಾಷೆಯನ್ನು ಒಂದೇ ಸಮನಾಗಿ ನೋಡಬೇಕು. ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ. 4 ಜನ ಮಾತನಾಡುತ್ತಿದ್ದ ಭಾಷೆಗೂ 40 ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ. ಎಲ್ಲ ಭಾಷೆಗಳು ಅಷ್ಟೇ. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ. ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಯಿಂದ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ. ಹೌದು, ನಮ್ಮ ಭಾಷೆಯನ್ನು ನಾವು ಪ್ರೀತಿಸ್ತಾ ಎಲ್ಲ ಭಾಷೆಗೂ ಅದರದೇ ಆದ ಗೌರವವನ್ನು ಕೊಡ್ತಿದ್ರೆ ನಮ್ಮ ದೇಶವು ಸಮೃದ್ಧಿಯಿಂದ ಇರುತ್ತದೆ ಎಂಬುದೇ ಈ ಪಾಠದ ಅರ್ಥ. ಸೊ ಕವಿಕೃತಿ ಬಂದು ಎಂ ಮರಿಯಪ್ಪ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು. ಇವರ ಕಾಲ 1906ರಿಂದ 1980. ಬಹುಭಾಷಾ ವಿದ್ವಾಂಸರಾದವರು. ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದವರು. ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು. ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜರ ನಿಘಂಟು, ಜಾತಕ ತಿಲಕಂ, ಛಂದಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾದವರು. ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಪ್ರಕೃತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ಆಶಯ: ಕನ್ನಡ ಭಾಷೆ, ಸಾಹಿತ್ಯ, ಸ್ವರೂಪ, ಇತಿಹಾಸ ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿದಿದೆ. ಕನ್ನಡ ಭಾಷಾ ಬೆಳವಣಿಗೆಗೆ ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಪ್ರಧಾನವಾಗಿದೆ. ಮಾತೃಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ, ಸೊಗಸು, ಅದರ ಬಳಕೆ ವಿಧಾನ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಗೊಂಡಿದೆ. ಪದಗಳ ಅರ್ಥ: ಅಮೂಲ್ಯ, ಬೆಲೆ ಕಟ್ಟಲಾಗದ, ಶ್ರೇಷ್ಠ. ನಿರೀಕ್ಷಕ: ಸೂಕ್ಷ್ಮವಾಗಿ ಅವಲೋಕಿಸುವವನು. ನಿರೀಕ್ಷಣೆ: ಸೂಕ್ಷ್ಮವಾದ ಅವಲೋಕನ. ಮೇಧಾಶಕ್ತಿ: ಬುದ್ಧಿ ಸಾಮರ್ಥ್ಯ. ಜಂತು: ಜೀವಿ. ಗತಕಾಲ: ಪ್ರಾಚೀನ ಕಾಲ. ಪೀಯೂಷ: ಅಮೃತ. ತ್ಯಜಿಸು: ಬಿಡು, ತೊರೆ. ಪರಿಷ್ಕರಿಸು: ತಿದ್ದು, ಸರಿಪಡಿಸು. ಘೃತ: ತುಪ್ಪ. ತೈಲ: ಎಣ್ಣೆ. ಸ್ವಾದ: ರುಚಿ. ಆಸ್ವಾದು: ಅರುಚಿಯುಳ್ಳ, ರುಚಿಯಿಲ್ಲದ. ಅಭಿಮತ: ಅಭಿಪ್ರಾಯ. ಪುಂಗವ: ಶ್ರೇಷ್ಠ. ಉದ್ಘೋಷಿಸು: ಸಾರಿ ಹೇಳು, ಗಟ್ಟಿಯಾಗಿ ಹೇಳು. ಎರವಲು: ಕಡ. ಕಂಗಾಲು: ಕಂಗೆಡು. ದಿಕ್ಕು: ತೋಚದಿರುವುದು. ಈ ಪಾಠದ್ದು ನೋಟ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಳಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ 10th ಎಕ್ಸಾಮ್ ಮುಗಿದಿದೆ. 9th ಎಕ್ಸಾಮ್ ಮುಗಿದು ಇನ್ನು 10th ಬರೋತ್ತಿಗೆ ಸೊ ಹಾಲಿಡೇಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್.